ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಾಲೆಯ ಭೂಮಿಯ ಸಮಸ್ಯೆಯನ್ನು ಆದಷ್ಟು ಬೇಗನೆ ಬಗೆಹರಿಸಿ ಎಂದು ಶಿರಹಟ್ಟಿ ತಾಲೂಕಿನ ಪರಸಾಪುರ ಗ್ರಾಮಸ್ಥರಿಂದ ಒತ್ತಾಯ ಕೇಳಿಬರುತ್ತಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಜಾಗದ ವಿವಾದವು ಕೋರ್ಟಿನಲ್ಲಿ ಇರುವುದರಿಂದ ಶಾಲೆಯ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗುತ್ತಿದೆ. ಇದರಿಂದಾಗಿ ಶಾಲೆಯಲ್ಲಿ ಒಳಗಡೆ ದನಕರುಗಳು ಸಲೀಸಾಗಿ ಬರುತ್ತಿವೆ. ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ. ವಿಷ ಜಂತುಗಳ ತಾಣವಾಗಿದೆ. ಭಯದ ವಾತಾವರಣದಲ್ಲಿ ದಿನಂಪ್ರತಿ ಮಕ್ಕಳು ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ಬರುವ ಪರಿಸ್ಥಿತಿ ಉಂಟಾಗಿದೆ. ಸರ್, ಇಲ್ಲೇ ಒಂದು ವಿಷಯ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗೋದ್ರಲ್ಲಿಂತರ ಈ ಜಗದ ಏನು ಒಂದು ವಾದ ವಿವಾದ ಐತಲ್ಲ, ಅದನ್ನು ಏನಾದರೂ ಮಾಡಿ ಸರ್ಕಾರ ಮುಂದೆ ಬಂದು ಇತ್ಯರ್ಥಪಡಿಸ್ಬೇಕು. ಮಾನ್ಯ ಶಾಸಕರು ಇದಕ್ಕೆ ಭಾಗವಹಿಸಿ ನಮ್ಮ ಶಾಲೆ ವಾತಾವರಣ, ಯಾಕಂದ್ರೆ ಈಗ ಅಲ್ಲಿ ಕಲುಷಿತ ತಿಪ್ಪಿಗುಂಡಿ ಇರ್ಬೋದು, ಆಕಳ, ಕರು, ಆನಂತರ ಕಲ್ಲು, ಕಟ್ಟಿಗೆ ಇತರೆ ಇವು ಎಲ್ಲ ಹಾಕಿದ್ದರಿಂದ ಒಂದು ವಿಷದ ವಾತಾವರಣ, ಹಾವು ಚೋಳು ಇರೋದ್ರಿಂದ ಮಕ್ಕಳು ಭಯಭೀತರಾಗ್ಯಾರ. ದಯವಿಟ್ಟು ನಮ್ಮ ಮಾನ್ಯ ಶಾಸಕರಾಗಲಿ ಅಥವಾ ಸರ್ಕಾರ ಆಗಲಿ ಇದನ್ನು ಮುತುವರ್ಜಿ ವಹಿಸಿ ಅವ್ರದ್ದು ಈಗೇನು ಕೋರ್ಟ್ನಾಗ ಐತಿ ಅದನ್ನು ಇತ್ಯರ್ಥಪಡಿಸಿ ಅವ್ರ ಜಾಗ ಏನೈತಿ ಆ ಸಮಸ್ಯೆ ಇತ್ಯರ್ಥಪಡಿಸೋದ್ರ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಕೊಡ್ತಾರಂತ ಹೇಳಬಯಸ್ತೀನಿ. ಅಂದಹಾಗೆ ಈ ಶಾಲೆ ಇರುವುದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಪರಸಾಪುರ. ಇದೊಂದು ಪುಟ್ಟ ಗ್ರಾಮ. ಇಲ್ಲಿನ ಮಕ್ಕಳ ಶಿಕ್ಷಣದ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನು ಇತ್ಯರ್ಥ ಮಾಡಿಕೊಡಬೇಕು ಎಂಬುದು ಗ್ರಾಮಸ್ಥರ ಒತ್ತಾಸೆಯಾಗಿದೆ. ಹೀಗೆಂದು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ತಮ್ಮ ಅಳಲನ್ನು ತೋಡಿಕೊಂಡರು. ಈ ಸಂದರ್ಭದಲ್ಲಿ ಶರಣಪ್ಪ ಈಳಿಗೇರ್, ಹಾಲಪ್ಪ ಈಳಿಗೇರ್, ಗೂಳಪ್ಪ ಜೋಗಿ, ವಿಶ್ವನಾಥ ಈಳಿಗೇರ್, ಶಶಿಕುಮಾರ್ ಈಳಿಗೇರ್, ದೇವಪ್ಪ ಜೋಗಿ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.